ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವೆಂಕಟೇಶ ಮಹಾತ್ಮ್ಯವನ್ನು ಮುಂದುವರಿಸೋದಕ್ಕೆ ಮೊದಲು ಧನ್ವಂತರಿ ರೂಪಿ ಭಗವಂತನ ಮಹಿಮಾ ಈ ಏನು ಹೋಮ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರ ಮುಂದೆ ಹೇಳುವವರಿದ್ದಾರೆ. ಶ್ರೀಮದ್ ಆಚಾರ್ಯರು ತಂತ್ರಸಾರದೊಳಗೆ ಧನ್ವಂತರಿಯ ಬಗ್ಗೆ ಹೇಳಿದ ಕೆಲ ಮಹತ್ವದ ಮಾತುಗಳು ನನಗೆ ಆಹುತಿ ಹಾಕೋತ ಕೂತಾಗ ಮನಸ್ಸಿನಾಗ ಬಂದು ಆವಾಗ ಅವರು ಆಚಾರ ಉಪನ್ಯಾಸ ಮಾಡಿಬಿಡ್ರಿ ಅಂದರು. ಅಂದರೆ ದೇವ್ರ ಪ್ರೇರಣೆ ಆಗ್ಯದ. ಈ ಕಾಲದೊಳಗೆ ಅಲ್ಲಿ ಇದ್ರಾಗ ಭಾಗವಹಿಸೋದು ಬಿಟ್ಟು ಪ್ರವಚನ ಮಾಡ್ರಿ ಅಂದಾಗ ನಾವು ಒಳ್ಳೆ ಅಂದೆ. ಅದಕ್ಕೆ ಮೂರು ಕಾರಣ. ವಿದೇಶದೊಳಗೆ ಇರೋ ನಮಗೆ ಹಿಂಗೆ ಧನ್ವಂತರಿ ಹೋಮದೊಳಗೆ ಭಾಗವಹಿಸುವ ಅವಕಾಶ ಬಹಳ ಕಡಿಮೆ. ಈ ಅಮೃತ ಬಳ್ಳಿನೇ ಸಿಗುವುದಿಲ್ರಿ ಅಲ್ಲಿ. ಆದ್ದರಿಂದ ಪೂಜೆ ಮಾಡೋ ಕಾಲಕ್ಕೆ ಸಂಕಲ್ಪದೊಳಗೆ ನಮಗೂ ಎಲ್ಲ ಹೆಸರು ಹೇಳ್ಯಾರ. ನಾವು ಇದ್ರೊಳಗೆ ಭಾಗವಹಿಸಿ ಇನ್ನು ನಡುವು ಎದ್ದು ಹೋಗಿ ಪ್ರವಚನ ಮಾಡಿ ಬರೋದು ಯಾಕೋ ನನಗೆ ಅಷ್ಟು ಸರಿ ಅನ್ನಿಸಲಿಲ್ಲ. ಇನ್ನೊಂದು ಕಾರಣ, ಇರೋರ ಒಂದು 10-20 ಮಂದಿ, ಅದ್ರೊಳಗೆ ಒಂದು 4-6 ಮಂದಿ ಇಲ್ಲೇ ಕೂತ್ಬಿಟ್ರೆ ಅಂದ್ರೆ ನಮಗೆ ಪ್ರವಚನ ಮಾಡೋರಿಗೆ ಆ ಮುಖ ನೋಡಿದಾಗ ಅವ್ರಿಗೇನು ಶ್ರದ್ಧಾ ಕಾಣಿಸ್ತಿರ್ತದ ಅದು ನಮಗೆ ಹುರುಪು ಕೊಡ್ತದೆ. ನಮ್ಮ ಶ್ರೀನಿವಾಸ ಗುಡಿ ಅವರು ನಾನು ಹೇಳೋ ಪ್ರತಿಯೊಂದು ಶಬ್ದ ಕೇಳ್ತಿರ್ತಾರೆ. ಅವ್ರು ಎದುರಿಗಿಲ್ದ ನಮಗೆ ಮಾತು ಹೊರಡೋದ ಕಷ್ಟ. ಅದಕ್ಕೆ ನೀವು ಯಾರ್ಯಾರು ಕೇಳ್ತಿರ್ತೀರಿ, ನಿಮ್ಮನ್ನು ನೋಡ್ತಿರ್ತೀವಿ, ನಿಮ್ಮ ಮುಖದೊಳಗೆ ಭಕ್ತಿ ಶ್ರದ್ಧಾ ನಮಗೆ ಕಾಣಿಸ್ತಿರ್ತದ, ಅದು ನಮಗೆ ಪ್ರಚೋದಕ. ಅಂಥವ್ರು ಕೆಲವರು ಇಲ್ಲಿ ಕೂತು ಬಿಟ್ರಿ ಅಂದ್ರೆ ನಮಗಲ್ಲೇ ಪ್ರವಚನ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಅನಾಯಾಸವಾಗಿ ಧನ್ವಂತರಿ ಹೋಮದೊಳಗೆ ಭಾಗವಹಿಸುವ ಒಂದು ಅವಕಾಶ ನನಗೆ ಸಿಕ್ಕದ. ಅವರು ಪುರೋಹಿತರು, ಏನು ಅವರ ಹೆಸರು? ತಮ್ಮ ಹೆಸರು ಪವನಾಚಾರ್ಯ. ಇನ್ನೊಬ್ರು ನಾರಾಯಣಾಚಾರ್ಯ. ಪವನಾಚಾರ್ಯರು ನಾರಾಯಣಾಚಾರ್ಯರು ಇವತ್ತು ಧನ್ವಂತರಿ ಭಗವಂತನಲ್ಲಿ ಕರ್ಕೊಂಬಂದಾರ. ಯಾರು ದರ್ಶನ ಮಾಡುವುದಿಲ್ಲ, ಯಾರು ಶ್ರದ್ಧಾ ಭಕ್ತಿಯಿಂದ ಇದರೊಳಗೆ ಭಾಗವಹಿಸುವುದಿಲ್ಲ, ಅವರು ದುರದೃಷ್ಟಶಾಲಿಗಳು ಅಂತ ಅರ್ಥ. ಯಾಕೆ? ತಂತ್ರಸಾರದೊಳಗೆ ಆಚಾರ್ಯರು ಹೇಳ್ತಾರೆ, ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನಃ ಅತ್ರೋಕ್ತ ಸರ್ವಮಂತ್ರಾಣಾಂ ನಾಯಕೋಪಲ ಸನ್ನಿಭಃ. ಈ ಧನ್ವಂತರಿ ಮಹಾಮಂತ್ರ, ಓಂ ಧಂ ಧನ್ವಂತರಯೇ ನಮಃ ಅನ್ನೋ ಮಂತ್ರ, ಇದು ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿ ನಾಶನಃ. ಅಲ್ಲಿ ಆಚಾರ್ಯರು ಉಪಯೋಗ ಮಾಡಿದ ಶಬ್ದ ನೋಡ್ರಿ. ಸಂಸ್ಕೃತಿ ಅಂದ್ರೆ ಸಂಸಾರ. ಈ ಸಂಸಾರದೊಳಗೆ ಇರೋರಿಗೆ ಯಾರ್ಯಾರಿಗೆ ಯಾವ್ಯಾವ ತರಹದ ದೈಹಿಕ ಮಾನಸಿಕ ರೋಗಗಳು
ಬರ್ತಾವ, ಅವನ್ನೆಲ್ಲ ನಾಶ ಮಾಡತಕ್ಕಂಥ ಸಾಮರ್ಥ್ಯವುಳ್ಳಂಥದ್ದು ಈ ಧನ್ವಂತರಿ ಮಹಾಮಂತ್ರ. ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನ. ಸಂಸ್ಕೃತಿ ಅಂದ್ರೆ ಸಂಸಾರ ಅಂತ ಹೇಳಿದೆ. ಎರಡರ್ಥ ಅಲ್ಲಿ. ಸಂಸಾರದೊಳಗ ಇರುವವರಿಗೆ ಬರುವಂಥ ರೋಗಗಳನ್ನ ನಾಶ ಮಾಡತಕ್ಕಂಥದ್ದು ಅಂತ ಒಂದರ್ಥ. ಇನ್ನೊಂದು, ಈ ಸಂಸಾರನೇ ಒಂದು ರೋಗ ಜ್ಞಾನಿಗಳ ದೃಷ್ಟಿ ಒಳಗೆ. ಪಾಪ ಮಾಡಿರ್ತೀವಿ ಅಂತ ಮತ್ತೆ ಹುಟ್ಟುತ್ತೀವಿ. ಪುಣ್ಯವಂತರು ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ಸಂಸ್ಕೃತಿ ಅನ್ನೋ ವ್ಯಾಧಿ, ಸಂಸಾರ ಅನ್ನೋ ವ್ಯಾಧಿ, ಇದರಿಂದ ಸಂಸಾರೇ ಕ್ಷಯ ಸಾಗರೇ ಪ್ರಕೃತಿದೋ ಗಾಧೆ ಸದಾ ಅಗಾಧೆ ಸದಾ ದುಸ್ತರೇ ಅಂತ ರಾಯರ ಸ್ತೋತ್ರದೊಳಗ ಇದ್ರ ವರ್ಣನ ಬರ್ತಾ ಇದೆ. ಸಂಸಾರೇ ಕ್ಷಯ ಸಾಗರೇ. ಏನ್ರಿ ನಮಗೆ ಕ್ಷಯ ಶಬ್ದ ಗೊತ್ತಿರೋದು, ಕ್ಷಯರೋಗ ಒಂದೇನೆ. ಕ್ಷಯ ಅಂದ್ರೆ ನಾಶ ಅಂತರ್ಥ, ಸಾಗರ ಅಂದ್ರೆ ಸಮುದ್ರ ಅಂತರ್ಥ. ಈ ಸಂಸಾರ ಅನ್ನೋ ಸಾಗರದೊಳಗಿರೋರ ಎಲ್ಲದರ ಲಕ್ಷಣ ಏನಂದ್ರೆ ಸತತವಾಗಿ ನಾಶವಾಗ್ತಾ ಇರ್ತದೆ. ಶರೀರದೊಳಗಿನ ಸೆಲ್ಗಳು ನಿತ್ಯ ನಾಶ ಆಗ್ತಾ ಇರ್ತಾವ. ಸುತ್ತಮುತ್ತಲ ಪ್ರಕೃತಿ ಒಳಗೆ ಪ್ರತಿಯೊಂದು ಪ್ರತಿ ಕ್ಷಣ ನಾಶ ಆಗ್ತದ, ಹುಟ್ಟುತ್ತದೆ. ಆದ್ದರಿಂದ ಇದು ಕ್ಷಯಿಸುವ ಸಾಗರ. ಶರೀರ ಕ್ಷರಣಾತ್ ಕ್ಷರ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಕೃಷ್ಣ ಹೇಳ್ತಾನಲ್ಲ. ಈ ಶರೀರಿಗಳಿಗೆಲ್ಲ ಕ್ಷರರು ಅಂತ ಹೆಸರು. ಕ್ಷರರು ಅಂದ್ರೇನು? ನಾಶವಾಗತಕ್ಕಂಥವ್ರು ಅಂತ ಅರ್ಥ. ಅತ್ರೋಕ್ತ ಸರ್ವ ಮಂತ್ರಾಣ ನಾಯಕೋಪಲ ಸನ್ನಿಭ. ತಂತ್ರಸಾರದೊಳಗೆ ಹೇಳಿರ್ತಕ್ಕಂಥ ಎಲ್ಲ ಮಂತ್ರಗಳಿಗೆ ನಾಯಕ ಉಪಲದಂತೆ ಇರತಕ್ಕಂಥ ಮಂತ್ರ ಈ ಧನ್ವಂತರಿ ಮಂತ್ರ. ಏನು ನಾಯಕ ಉಪಲ ಅಂದ್ರೆ, ಅವು ಮಣಿ ಇರ್ತಾವ ನೋಡ್ರಿ, ಜಪ ಮಾಡ್ತಿರ್ತೀವಿ. ಅದರೊಳಗೆ ಅವು ಕಣ್ಣು ಮುಚ್ಕೊಂಡು ಜಪ ಮಾಡ್ತಿರ್ತಾರೆ. ಅವ್ರಿಗೆ 108 ಆತು ಅಂತ ತಿಳಿಬೇಕು. ಹೆಂಗೆ ಕಡಿಗೊಂದು ಕೆಂಪು ಬಣ್ಣದ್ದು ಬೇರೆ ಬಣ್ಣದ್ದೊಂದು ಮಣಿ ಹಾಕಿರ್ತಾರೆ. ಅದು ಎಲ್ಲ ಮಣಿಗಳಿಗೆ ನಾಯಕ. ಯಾಕೆ? 108 ಆದ ಕೂಡಲೇ ಬಂದು ಮುಂದೆ ಹೋಗಂಗಿಲ್ಲ, ಅಲ್ಲಿ ಭಕ್ತಲ್ಲ ಅಡ್ಡ ಮಣಿ ನಿಂದ್ರಿಸ್ತದ. ಅದು ಆತಪ್ಪ 108 ಅಂತ ಅವ್ನು ಗೊತ್ತಾಗೋ ಹಂಗೆ ನಾಯಕ ಉಪಲ, ನಾಯಕ ಮಣಿ, ಆ ಹವಳ ಅಂತಾರೆ ಅದಕ್ಕೆ. ಅದನ್ನು ಹಾಕಿರ್ತಾರೆ ಜಪ ಮಣಿ ಒಳಗೆ. ಅದು ಹೆಂಗು ನಿಮ್ಗೆ ಸಾಧನ ಒಂದು ಹಂತಕ್ಕೆ ಬಂತು ಅನ್ನೋದನ್ನು ಅದು ತಿಳಿಸ್ತದೆ. ಆದ್ದರಿಂದ ಅದು ನಾಯಕ ಮಣಿಗಳಲ್ಲಿ. ಹಂಗೆ ಎಲ್ಲ ತಂತ್ರಸಾರದೊಳಗ ಆಚಾರ್ಯರು ಹೇಳಿರ್ತಕ್ಕಂಥ ಮಂತ್ರಗಳಲ್ಲೇ ಅತ್ಯಂತ ಶ್ರೇಷ್ಠ ಮಂತ್ರ, ನಾಯಕ ಮಂತ್ರ ಈ ಧನ್ವಂತರಿ ಮಂತ್ರ ಅನ್ನೋದು ಈ ಮಂತ್ರದ. ಇನ್ನು ಧ್ಯಾನ ಶ್ಲೋಕ ಅಂತ ಹೇಳ್ತಾರೆ ಅಲ್ಲೇ ತಂತ್ರಸಾರದೊಳಗೆ. ಅದನ್ನೊಂಚೂರು ಹೇಳಿ ಆಮೇಲೆ ಮುಂದುವರ್ತೀವಿ. ಅವು 7 ಶ್ಲೋಕ ಬರೀತು. ಮೊದಲಿಂದ ಒಂದು ಶ್ಲೋಕ ಹೇಳ್ತೀವಿ. ಓಂ ಧಂ ಧನ್ವಂತ ಚಂದ್ರೌಘಕಾಂತಿಮೃತಾತ್ಮಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಇದು ಧನ್ವಂತರಿ ಭಗವಂತನ ಧ್ಯಾನ ಶ್ಲೋಕ. ಹೆಂಗ ಧನ್ವಂತರಿ ಭಗವಂತನನ್ನ ಧ್ಯಾನ ಮಾಡಬೇಕು ಆಚಾರ್ಯರು ಚಿತ್ರಣ ಕಣ್ಣ ಮುಂದೆ ಬರುವ ಹಂಗ ಶ್ಲೋಕದೊಳಗೆ ವಿವರಣೆಯನ್ನು ನೀಡಿದ್ದಾರೆ. ಚಂದ್ರೌಘ ಕಾಂತಿ ಮಮೃತಾತ್ಮಕರೈರ್ಜಗಂತಿ. ತನ್ನ ಚಂದ್ರಮಯ ಕಿರಣಗಳಿಂದ ಅಮೃತ ಆತ್ಮ ಕರೈಹಿ ಆ ಸಂಜೀವಯಂತಂ, ಅಮೃತ ಕಿರಣಗಳಿಂದ ಇಡೀ ಜಗತ್ತಿಗೆ ತಂಪನ್ನ ಹನಿಸಿದ, ಜನರ ಮನಸ್ಸಿನಲ್ಲಿ ಭಕ್ತಿಯನ್ನು ಉದ್ರೇಕಿಸ್ತಕ್ಕಂಥ, ಅವರನ್ನು ಸಂಜೀವನಗೊಳಿಸ್ತಕ್ಕಂಥ ಇಂಥ ಭಗವಂತ. ಅವ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ. ಒಂದು ಕೈಯೊಳಗ ಜ್ಞಾನವನ್ನ ಸಂಕೇತಿಸ್ತಕ್ಕಂಥ ಆಯುರ್ವೇದಿ ಗ್ರಂಥ. ಸುಧಾ ಕಲಶಂ, ಅಮೃತದ ಕಲಶ ಇನ್ನೊಂದು ಕೈಯೊಳಗೆ. ಅಲ್ಲಿ ಸ್ವಾರಸ್ಯ ಏನು ಅಂದ್ರೆ ಆಚಾರ್ಯರು ಬರೀತಾರೆ, ನೀವು ಫೋಟೋದಾಗೂ ನೋಡಬಹುದು. ಚಂದ್ರಮಂಡಲದೊಳಗೆ ಆ ಧನ್ವಂತರಿ ರೂಪಿ ಭಗವಂತನ ಚಿತ್ರವನ್ನ ತೋರಿಸಿರ್ತಾರೆ. ಅದನ್ನೇ ಚಂದ್ರೌಘ ಕಾಂತಿ ಮಮೃತಾತ್ಮಕರೈರ್ಜಗಂತಿ ಸಂಜೀವಯಂತಂ
ಅಮಿತಾತ್ಮ ಸುಖಂ ಪರೇಶಂ. ಈ ಸುಧಾ ಕಲಶ, ಅಮೃತದ ಕಲಶ ಒಂದು ಕೈಯೊಳಗ, ಜ್ಞಾನವನ್ನ ನೀಡ್ತಕ್ಕಂಥ ಗ್ರಂಥ ಒಂದು ಕೈಯೊಳಗ ಹಿಡ್ಕೊಂಡ. ಯಾವ ಕೈಯೊಳಗ ಯಾವ್ದು ಹಿಡ್ಕೊಂಡಾನ್ರಿ ಅಂದ್ರ ನಮ್ಮ ನಿರೀಕ್ಷಾಕ್ಕೆ ವಿರುದ್ಧವಾಗಿ ಅಮೃತದ ಕಲಶ ಎಡಗೈ ಒಳಗೆ ಹಿಡ್ಕೊಂಡ. ಇದೇನ್ರಿ ಇದು? ಬಲಗೈ ಅಮೃತದ ಕಲಶ ಕೊಟ್ರಿ ಯಾರೇ ಏನಾರೇ ಹುಡುಗರಿಗೆ ಸಾಮಾನು ಕೊಡು ಮುಂದೆ ಹಿಡ್ಕೊಳ್ಳೋದ್ರೆ ಎಡಗೈ ಚಾಚ ತಂದು ನೋಡಿ ಎಡಗೈ ಬಲಗೈ ಚಾಚ್ ಅಂತ ನಾವು ಬೈತಿರ್ತೀವಿ. ಇಲ್ಲ ಧನ್ವಂತರಿ ಭಗವಂತ ಅಮೃತ ಕಲಶವನ್ನ ಎಡಗೈ ಒಳಗೆ ಹಿಡ್ಕೊಂಡು ನಾನು ಫೋಟೋದೊಳಗೆ ನೀವು ಲಕ್ಷ ಕೊಟ್ಟಿರೋ ಇಲ್ಲೋ ನೋಡ್ರಿ ಒಂದ್ಸಲ. ಯಾಕ ಅಂದ್ರೆ ಬರೀತಾರೆ, ಅಮೃತ ಕುಡಿದವರಿಗೆ ಅವ್ರಿಗೆ ಸಾವಿಲ್ಲ, ಅದರ ನೋವಿಲ್ಲ ಅಂತಿಲ್ಲ. ಮುದುಕರನ್ನ ಕೇಳ್ರಿ ನೀವು, ಶರೀರದೊಳಗ ಮ್ಯಾಲಿನಿಂದ ಕೆಳತನಕ ನೋವಿರ್ತದ. ಏನು ಪುಣ್ಯವಂತರಿ 96-98 ವರ್ಷ ಆದ್ರೂ ಇನ್ನೀವು ಇದ್ದೀರಿ ಅಂದ್ರೆ ಏನು ಕರ್ಮನೋ ಏನೋ ಮಾರಾಯ, ಮೈ ತುಂಬ ನೋವದ, ಯಾವಾಗ ಕರ್ಕೊಂಡು ಹೋಗ್ತಾನೋ ಏನೋ, ಹಿಂಗ ಕಾಯಂ ಇರ್ತೀರಿ ನೀವು ಅಂತ ಯಾರ್ಯಾರೇ ಹೇಳಿದ್ರ ಅದೊಂದು ಶಿಕ್ಷಾ ಆಗಿದೆ. ಅಮೃತ ಕುಡಿದವರಿಗೆ ಸಾವಿಲ್ಲ, ಅದರ ನೋವಿಲ್ಲ ಅಂತ ಇಲ್ಲ, ಎಚ್ಚರಿರ್ಲಿ ನಿಮಗೆ. ಹಂಗಾರ ನೋವೂ ಇಲ್ಲದೆ ಸಾವೂ ಇಲ್ಲದೆ ಇರುವಂತಹ ಒಂದು ಅವಸ್ಥಾವನ್ನ ಮನುಷ್ಯರಿಗೆ ತಂದು ಕೊಡ್ತಕ್ಕಂಥದ್ದು ಯಾವುದು? ಮೋಕ್ಷ ಮಾತ್ರ. ಆ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಜ್ಞಾನ, ಅಧ್ಯಾತ್ಮ ಜ್ಞಾನ, ಭಗವಂತನ ಜ್ಞಾನ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ. ಆದ್ದರಿಂದ ಜ್ಞಾನವನ್ನ ಕೊಡ್ತಕ್ಕಂಥ ಆ ಪುಸ್ತಕವನ್ನ ಸ್ವಾಮಿ ಬಲಗೈ ಒಳಗೆ ಇಟ್ಕೊಂಡ. ಅಮೃತಕ್ಕಿಂತ ದೊಡ್ಡದು ಜ್ಞಾನ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ. ಶೀತಾಂಶು ಅಂದ್ರೆ ಚಂದ್ರ, ಶೀತಾಂಶು ಮಂಡಲ ಅಂದ್ರೆ ಚಂದ್ರಮಂಡಲ. ಶೀತಾಂಶು ಮಂಡಲಗತಂ ಸ್ಮರತ. ಹಿಂಗ ಸ್ಮರಣ ಮಾಡ್ರಿ, ಹಿಂಗ ಧ್ಯಾನ ಮಾಡ್ರಿ ಆ ಧನ್ವಂತರಿ ರೂಪಿ ಭಗವಂತನನ್ನ. ಹೆಂಗ? ಆತ್ಮ ಸಂಸ್ಥಂ, ನಿಮ್ಮ ಒಳಗ ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಈ ಧನ್ವಂತ ಕಣ್ಣು ಮುಚ್ಚಿಕೊಂಡ್ರ ಈ ಧ್ಯಾನ ಶ್ಲೋಕ ಅನ್ಕೋತ ಹೃದಯದೊಳಗ ಧನ್ವಂತರಿ ರೂಪಿ ಭಗವಂತನನ್ನ ಹಿಂಗ ಧ್ಯಾನ ಮಾಡಬೇಕು. ಹೆಂಗ ಧ್ಯಾನ ಮಾಡಬೇಕು? ಶಬ್ದ ಅರ್ಥ ಬಿಟ್ಟು ನಿಮಗೊಂದು ಒಟ್ಟು ಚಿತ್ರಣ ಕೊಡ್ತೀನಿ. ಮನಸ್ಸಿನೊಳಗ ಚಂದ್ರಮಂಡಲವನ್ನ ಧ್ಯಾನಿಸಬೇಕು. ಚಂದ್ರನ ನೋಡಿದವರು ಯಾರ್ಯಾರು ಇದ್ದೀರಿ ಅವ್ರಿಗೆಲ್ಲರಿಗೂ ಈ ಧ್ಯಾನ ಸಾಧ್ಯ. ಅಪೂರ್ಣ ಚಂದ್ರ ನೆನೆಸಿದ್ರೇನೆ ಮನಸ್ಸಿನೊಳಗೆ ಆಹ್ಲಾದವನ್ನು ಹುಟ್ಟಿಸ್ತಕ್ಕಂಥ ಚಂದ್ರ, ಅವನನ್ನ ಮೊದಲ ಮನಸ್ಸಿನೊಳಗೆ ಧಾರಣ ಮಾಡ್ಕೋರಿ. ಶೀತಾಂಶು ಮಂಡಲಗತಂ, ಚಂದ್ರಮಂಡಲದಲ್ಲಿರ್ತಕ್ಕಂಥ ಧನ್ವಂತರಿ ರೂಪಿ ಭಗವಂತ ಹೆಂಗಿದ್ದಾನವ? ಚಂದ್ರೌಘ ಕಾಂತಿಂ ಮೂರ್ಧ್ನಿ ಸ್ಥಿತಾದ. ಮುಂದಿನ ಶ್ಲೋಕದೊಳಗೆ ಬರ್ತದೆ. ಮೂರ್ಧ್ನಿ ಅಂದ್ರೆ ಈ ತಲಿ ಒಳಗ ನಿಂತುಕೊಂಡು ಅಮೂತ ಏವ ಸುಧಾಂ ಸ್ರವಂತಿ. ಇಲ್ಲಿಂದ ಆ ಹೃದಯದೊಳಗೆ ನೀವೇನು ಧ್ಯಾನ ಮಾಡಿಕೊಂಡು ಧನ್ವಂತರಿ ರೂಪಿ ಭಗವಂತನ ನೀವು ಇಟ್ಕೊಂಡಿರಿ. ಒಂದು ಕೈ ಒಳಗ ಅಮೃತದ ಕಲಶ, ಒಂದು ಕೈ ಒಳಗ ಆ ಪುಸ್ತಕ, ಇದನ್ನು ಹಿಡ್ಕೊಂಡು ಚಂದ್ರಮಂಡಲದೊಳಗ ಅವ ನಿಂತ್ಕೊಂಡಾನ. ಕೆಲವು ಕಡೆ ಕೂತ್ಕೊಂಡು ಪ್ರತಿಮಾಗಳವ. ಆ ಭಗವಂತ ನಿಮ್ಮ ಮೇಲೆ ಅನುಗ್ರಹ ಮಾಡ್ಯಾನ. ಅವನ ಅನುಗ್ರಹದಿಂದ ಮೂರ್ಧಿನಿ ಸ್ಥಿತಾತ್, ಇಲ್ಲಿಂದ ನಿಮಗ ಅಮೃತದ ಸ್ರಾವ ಇಡೀ ಶರೀರದ ತುಂಬ ಸ್ರವಿಸ್ತಾ. ಮೂರ್ಧಿನಿ ಸ್ಥಿತಾತ್ ಅಮೃತ ಏವ ಸುಧಾಂ ಸ್ರವಂತಿ. ಹಾರ್ದಾಚ ನಾಭಿಸದನಾತ್, ಇಲ್ಲಿಂದ ಈ ಭೂಮಧ್ಯಗಾಚ, ಆಮೇಲೆ ತಾಲು ಒಳಗಿನ ನಾಲಿಗೆ, ಆಮೇಲೆ ಕಂಠ, ಆಮೇಲೆ ಹೃದಯ, ಆಮೇಲೆ ನಾಭಿ, ಆಮೇಲೆ ಮೂಲಾಧಾರ, ಹಿಂಗ ಮ್ಯಾಲಿನಿಂದ ಕೆಳತನಕ ಸುಧಾಂ ಸ್ರವಂತಿ. ಆ ಚಂದ್ರಮಂಡಲದೊಳಗಿರ್ತಕ್ಕಂಥ ಭಗವಂತನ ಅಮೃತ ಕಿರಣಗಳು ನಿಮ್ಮ ತಲೆಯ ಮೇಲೆ ಬಿದ್ದು ಅಮೃತ ಸ್ರಾವ ನಿಮ್ಮ ಶರೀರದ ಮೇಲೆ ಆಗ್ತಾ ಇರೋ ಅನುಭವ ನಿಮಗಾಗ್ತದೆ. ಯಾವಾಗ ಹೃದಯದೊಳಗೆ ಆ ಚಂದ್ರಮಂಡಲದೊಳಗಿರ್ತಕ್ಕಂಥ ಧನ್ವಂತರಿ ಅನುಗ್ರಹ ಆಗ್ತದ. ಅನುಗ್ರಹ ಆಗಬೇಕಾದ್ರೆ ಈ ಧ್ಯಾನ ಶ್ಲೋಕ ಅನ್ಕೋತ ಮನಸ್ಸಿನೊಳಗ ಚಂದ್ರಮಂಡಲದಲ್ಲಿರ್ತಕ್ಕಂಥ ಆ ಧನ್ವಂತರಿ ರೂಪಿ ಭಗವಂತನನ್ನು ನೀವು ಧ್ಯಾನಿಸಬೇಕು. ಇಷ್ಟು ಇದರಿಂದ ಅವಾಗೆಲ್ಲಾನು ಒಂದು
ನೀರು ಕಲಶದೊಳಗಿಟ್ಟು ಅದರ ಮೇಲೆ ಕೈ ಇಟ್ಟುಕೊಂಡು ಓಂ ಧಂ ಧನ್ವಂತರಯೇ ನಮಃ ಅಂತ ಶುರು ಮಾಡಿ ಏನೊಂದು 5-6 ಶ್ಲೋಕ ಬರಿ ಅವನ್ನ ಹೇಳಿ ಆಮೇಲೆ ಆ ನೀರನ್ನು ಜ್ವರ ಬಂದ ಮಕ್ಕಳಿಗೋ ಹಿರಿಯರಿಗೋ ಕುಡಿಸಿದ್ರೆ ಜ್ವರ ವಾಸಿ ಆಗ್ತಾ ಇತ್ತು ಅಂತ ಕಡಿಕೆ ಅದರ ಫಲ ಬರೀತಾರೆ. ಯಾವುದೇ ದೇಹದ ವಿಕಾರ ಇರಲಿ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ನಮಗೆ ಧ್ಯಾನ ಮಾಡ್ಲಿಕ್ಕೆ ಶಕ್ತಿ ಇಲ್ಲಪ್ಪ, ಮನಸ್ಸು ಬಹಳ ಚಂಚಲದ, ಆದರೆ ನಮಗೆ ಧನ್ವಂತರಿ ರೂಪಿ ಭಗವಂತನ ಅನುಗ್ರಹ ಆಗಬೇಕು ಅಂತ ಅಪೇಕ್ಷೆ ಆದ. ಅದಕ್ಕೆ ಇನ್ನೊಂದು ಉಪಾಯವನ್ನು ಹೇಳ್ತಾರೆ. ಯಾರು ನಿತ್ಯ ಧನ್ವಂತರಿ ರೂಪಿ ಭಗವಂತನ ಧ್ಯಾನ ಶ್ಲೋಕ ಹೇಳಿ ಅವನ ಮಂತ್ರ ಜಪವನ್ನು ಮಾಡ್ತಾರೆ, ಅವ್ರನ್ನ ಕರೆದು ತಲೆ ಮೇಲೆ ಕೈ ಇಡ್ರಿ ಅಂತ ಹೇಳಬೇಕಂತ. ಭಂಡಾರಕೇರಿ ಶ್ರೀಪಾದಂಗಳವರು ನಮ್ಮ ತಂದೆಗೆ ಧನ್ವಂತರಿ ಮಂತ್ರೋಪದೇಶ ಮಾಡಿದ್ರು. ಸರಿತಿರು ಯಾವಾಗ ಅದನ್ನು ಶುರು ಮಾಡಿದ ಮೇಲೆ ಎಷ್ಟೋ ದಶಕಗಳ ತನಕ ಸಾಯುವ ತನಕ ಅವರಿಗೆ ಆ ತಲೆ ತಿರುಗೋದು ಅನ್ನೋದು ಹೋಗಿಬಿಟ್ಟಿತ್ತು. ಎಲ್ಲೆಲ್ಲಿ ಅವರು ಇದನ್ನು ಹೇಳ್ತಾರೆ ಅಲ್ಲೆಲ್ಲ ಮಂದಿ ನಿತ್ಯ ಧನ್ವಂತರಿ ಜಪ ಮಾಡ್ತಿದ್ರು. ಮಂದಿ ಬಂದು ಸ್ವಲ್ಪ ನಮ್ಮ ತಲೆ ಮೇಲೆ ಕೈ ಇಟ್ಟು ಬಿಡ್ರಪ್ಪ ಅಂತ ಕೈ ಇಡಿಸ್ಕೊಂಡು ಧನ್ವಂತರಿ ಮಂತ್ರ ಹೇಳಿಸ್ಕೊಂಡು ಹೋಗ್ಬಿಟ್ಟು, ಯಾರಿಗೆ ನಮಗೆ ಅನ್ನೋ ಶಕ್ತಿ ಸಾಮರ್ಥ್ಯ ವ್ಯವಧಾನ ಇಲ್ಲ, ಅವರು ಧನ್ವಂತರಿ ಮಂತ್ರ ಜಪವನ್ನು ಯಾರು ಮಾಡ್ತಿರ್ತಾರೆ ಹಿರಿಯರು, ಅವ್ರ ಕಡೆಯಿಂದ ತಲೆ ಮೇಲೆ ಕೈ ಇಡಿಸಿಕೊಂಡು ಧನ್ವಂತರಿ ಮಂತ್ರವನ್ನು ಜಪವನ್ನು ಮಾಡಿಸಿಕೊಂಡ್ರೆ ಅದರಿಂದಲೂ ಕೂಡ ಫಲ ಆಗ್ತದೆ. ಅದೇ ಕರ್ಪೂರದ ಮುಂದೆ ಒಂದು ಕರ್ಪೂರ ಆ ಕಡೆ ಇಟ್ಟಿಲ್ಲ ಗಂಡಿನ. ಇಲ್ಲಿಗೆ ಧನ್ವಂತರಿ ಸ್ಮರಣೆಯನ್ನು ಮುಕ್ತಾಯಗೊಳಿಸಿ ನಿನ್ನಿನ ಉಪನ್ಯಾಸದ ವಿಷಯವನ್ನು ಒಂದು 10 ನಿಮಿಷ ಹೇಳಿ.